ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 Days ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ದಾವಣಗೆರೆಯಿಂದ ನೀವು ಶಿರ್ಸಿಗೆ ಹೋಗಬೇಕು, ಕುಮಟಾಗೆ ಹೋಗಬೇಕು, ಹಾನಗಲ್ಗೆ ಹೋಗಬೇಕು ಅಂತಂದರೆ ಹಾವೇರಿವರೆಗೂ ರಸ್ತೆ NH ಹೈವೇ ತುಂಬ ಚೆನ್ನಾಗಿದೆ. ಅಲ್ಲಿಂದ ನೀವು ಅಕ್ಕಿ ಆಲೂರು, ಅಲ್ಲಿಂದ ನೀವೇನಾದರೂ ಶಿರ್ಸಿಗೆ ಹೋಗಬೇಕು ಅಂತಂದರೆ ಆ ರಸ್ತೆ ಈ ಥರ ಇದೆ. ಸುಮಾರು ವರ್ಷ ಹಳೆ, ಒಂದು 2 ರಿಂದ 3 ವರ್ಷ ಆಯಿತು ಅನಿಸುತ್ತೆ. ಇನ್ನೇನು ಕೆಲವು ದಿವಸಗಳಲ್ಲಿ ಶಿರ್ಸಿ ಮಾರಿಕಾಂಬಾ ಜಾತ್ರೆ ಕೂಡ ಬರುತ್ತೆ. ನೀವು ಇಲ್ಲಿ ಸ್ಥಳೀಯರಾ? ನಾವಿಲ್ಲಿ ಹಾವೇರಿಯಿಂದ ಇಲ್ಲಿ ದಾಸರಕಪ್ಪ ಹತ್ರ. ಈಗ ಈ ರಸ್ತೆ ಇಷ್ಟೆಲ್ಲ ಕುಲ್ಗೆಟ್ಟೋಗಿದೆಯಲ್ಲ, ಇದು ಎಷ್ಟು ವರ್ಷ ಆಯಿತು ರಸ್ತೆ ಶುರು ಮಾಡಿ? 4 ವರ್ಷ ಸರ್. 4 ವರ್ಷ. ಏನು ಅನಿಸುತ್ತೆ? ಏನು ರಿಪೇರಿ ಇಲ್ಲ, ಒಂದು ಗಾಡಿ ಓಡಾಡ್ಸಕ್ಕಾಗಲ್ಲ, ಡಸ್ಟ್ ಬೇರೆ. ಬರೀ ಯಾವ ಶಾಸಕರು ಅದ್ರ ಬಲ್ ದಿಗಾ ತಗೊಳ್ತಾ ಇಲ್ಲ. ಬರೀ ಇದೇ 4-5 ವರ್ಷ ಇದೇ ಟೈಪ್ ಇದೆ ರೋಡ್. ಈಗ ಮುಂದೆ ಜಾತ್ರೆ ಬೇರೆ ಬಂತು. ಜಾತ್ರೆ ಬಂದು ಮುಂದಿನ ಜಾತ್ರೆ ಶಿರ್ಸಿ ಮಾರಿಕಮ್ಮ ಜಾತ್ರೆ, ಅಲ್ಲಿ ಅಷ್ಟಿಗೆ ಎಲ್ಲ ಕುಲೆ ಹೊತ್ತು ಕಟ್ಬಿಡ್ತಾರೆ ರೋಡೆಲ್ಲ. ಅಲ್ಲಿಂದ ಶಿರ್ಸಿಯಿಂದ ಮುಂದೆ ಅಂಕೋಲ ಆ ಕಡೆ ಹೋಗೋ ರೋಡು ಸರಿ ಇಲ್ಲ. ಎಲ್ಲ ಈಗ 4-5 ವರ್ಷ ಇದೇ ಗೋಳಾಗ್ಬಿಟ್ಟಿದೆ ರೋಡು. ಸುಮಾರು ಕಿಲೋಮೀಟ್ರು ಒಂದೇ ಸರಿ ಕಿತ್ಬಿಟ್ಟಿದ್ದಾರೆ. ಈಗ ಸದ್ಯ ಒಂದು ಮೊದಲು ಅರ್ಧ ಕಿತ್ತಿದ್ರು, ಈಗ ಒಂದು ತಿಂಗಳಾಯ್ತು ಎಲ್ಲ 30 ಕಿಲೋಮೀಟರ್ ಕಿತ್ಬಿಟ್ಟೆ ಡೈರೆಕ್ಟಾಗಿ. ರೋಡ್ ಓಡಾಡೋಂಗಿಲ್ಲ. ಒಂದು ಶಿರ್ಸಿಯಿಂದ ಹಾನಗಲ್ಲಿಂದ ಶಿರ್ಸಿ ಬರಬೇಕಲ್ಲ 3 ತಾಸು ಬೇಕಾಗುತ್ತೆ. 3 ತಾಸು ಆ ರೀತಿ ರೋಡ್ ಆಗಿದೆ ಈಗ. ಅಧಿಕಾರಿಗಳೇ ಅಥವಾ ಇಲ್ಲಿಯ ಶಾಸಕರುಗಳೇ, ನಿಮ್ಮ ಮನೆ ಅಥವಾ ನಿಮ್ಮ ಮನೆಗೆ ಹೋಗುವ ರಸ್ತೆ ಇದೇ ಥರ ಇದ್ದರೆ ಇಷ್ಟೊತ್ತಿಗಾಗಲೇ ಸರಿ ಹೋಗ್ಬಿಡ್ತಾ ಇತ್ತು ಅಲ್ವಾ? ಮಂತ್ರಿಗಳನ್ನು ಹೆಲಿಕಾಪ್ಟರ್ನಲ್ಲಿ ತರೋ ಬದಲು ಇಂಥ ರಸ್ತೆಯಲ್ಲಿ ತರಗೋ ಬನ್ನಿ, ರಸ್ತೆ ಏನಾದರೂ ಬೇಗ ಸರಿ ಹೋಗುತ್ತೆ. ನಮ್ಮ ಶಿರ್ಸಿ ವರದಿಗಾರ ಲೋಕೇಶ್ ಜೊತೆ ವಿರೂಪಾಕ್ಷ್, 7 Days ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ.